ಕನ್ನಡದಲ್ಲಿ ಒಂದು ಲೈನ್ಸ್ ಇದೆ ಮಗ, ಕೈಗೆ ಬಂದಿತ್ತು ಬಾಯಿಗೆ ಬರಲಿಲ್ಲ ಅಂತ. ಸೊ ಅದೇ ಇವತ್ತಿನ ಮ್ಯಾಚಲ್ಲಿ ಶ್ರೀಲಂಕಾದವ್ರಿಗೆ ಆಗಿದ್ದು. ಅದು ಹೆಂಗೆ ಸೋದ್ರು ಮಗ ಇವತ್ತಿನ ಮ್ಯಾಚು, ಲಿಟ್ರಲಿ ನನಗಂತೂ ಇನ್ನೂ ನಂಬಾಗ್ತಿಲ್ಲ. ಬಿಕಾಸ್ ಅಂಥ ಬೌಲಿಂಗ್ ಹಾಕಿದ್ರು ಶ್ರೀಲಂಕಾದವರು. ನ್ಯೂಜಿಲೆಂಡ್ ಟಾಪ್ ಆರ್ಡರ್ಸ್ ಅಂತೂ ಕಂಪ್ಲೀಟ್ ಕೊಲಾಪ್ಸ್ ಆಗಿತ್ತು. ಬಟ್ ಒಂದು ಖುಷಿ ಆಗ್ತದೆ ನ್ಯೂಜಿಲೆಂಡ್ ಗೆದ್ದಿದ್ದಕ್ಕೆ, ಪಾಕಿಸ್ತಾನದವರು ಈ ಒಂದು ಟೂರ್ನಮೆಂಟಿಂದ ಆಲ್ಮೋಸ್ಟ್ ಆಚೆ ಮಗ, ಆಲ್ಮೋಸ್ಟ್ ಆಚೆ. ಹೆವಿ ಮಾತಾಡ್ತಾ ಇದ್ರು. ಇನ್ಮೇಲೆ ಅವ್ರ ಮಾತು ಅವರು ಬಿಟ್ಟು ಸ್ಟೇಟ್ಮೆಂಟ್ಗಳನ್ನ ಕೇಳಿ ಕೇಳಿ ಬೇಜಾರಾಗ್ಬಿಟ್ಟಿತ್ತು. ಕಂಪ್ಲೀಟಾಗಿ ಇವಾಗ ಆಚೆ ಹೋಗ್ತಾ ಇದ್ದಾರೆ. ಓಕೆ ಹೋಗಲಿ ಅವರು. ಸೊ ಬೆಟರ್ ರನ್ ರೇಟ್ ಇದೆ ನ್ಯೂಜಿಲೆಂಡ್ ಅವ್ರದ್ದು. ಸೊ ಓಕೆ, ಬಟ್ ಇವತ್ತಿನ ಮ್ಯಾಚಲ್ಲಿ ಶ್ರೀಲಂಕಾ ಸೋತಿದ್ದಕ್ಕೆ ನನಗಂತೂ ತುಂಬ ಬೇಜಾರಾಗ್ತಿದೆ ಮಗ. ಬೌಲಿಂಗಲ್ಲಂತೂ ಒನ್ ಆಫ್ ದಿ ಬೆಸ್ಟ್ ಎಫರ್ಟ್ನ ಹಾಕಿದ್ರು ತೀಕ್ಷಣ ಮತ್ತು ಚಮೀರ. ಬಟ್ ಅವ್ರ ಕಡೆಯಿಂದ ತುಂಬ ರನ್ಸ್ ಲೀಕ್ ಆಗಿಬಿಡ್ತು. 3 ಓವರ್ಸ್ ಇಬ್ಬರು ಕೂಡ 3 ಓವರ್ಸ್ ಸಕ್ಕತ್ತಾಗೆ ಮಾಡಿದರು. ಬಟ್ ಲಾಸ್ಟ್ ಓವರ್ ಇದೆಯಲ್ಲ, ಡೆತ್ ಓವರ್ಗಳಲ್ಲಿ ಅವರೇ ಕಾಸ್ಟ್ಲಿ ಆಗಿಬಿಟ್ರು. ಅವ್ನ ಟೀಮ್ಗೆ ಅವರೇ ಏನಂತ ಹೇಳ್ತಾರೆ, ದಡಕ್ಕೆ ತಗೊಂಡು ಹೋಗಿ ನಿಲ್ಲಿಸಿದ್ರು. ಬಟ್ ದಡಕ್ಕೆ ಹೋಗೋ ಟೈಮಲ್ಲಿ ಆ ತೆಪ್ಪನ ಹಂಗೆ ಮುಳುಹಾಕ್ಬಿಟ್ರು ಅಂತ ಹೇಳ್ತಾರಲ್ಲ, ಸೊ ಹಂಗೆ ಆಗಿದ್ದು. ಬಟ್ ನ್ಯೂಜಿಲೆಂಡ್ ಬ್ಯಾಟರ್ಸ್ ಅಂತೂ ಸ್ಟಾರ್ಟಿಂಗು ಎಲ್ಲರೂ ಕೊಲಾಪ್ಸ್ ಆಗಿದ್ದು. ಫಿನಾಲಲ್ಲಿ 23, ರವಿಚಂದ್ರ ರವೀಂದ್ರ 32. ಅದಾದಮೇಲೆ ಚಾಪ್ಮ್ಯಾನ್, ಡೆರಲ್ ಮಿಚೆಲ್ ಯಾರು ಕೂಡ ರನ್ಸೇ ಹೊಡೆದ, ಮಿಡ್ಲ್ ಆರ್ಡರ್ ಫುಲ್ ಕೊಲಾಪ್ಸ್ ಆಗಿತ್ತು. ಬಟ್ ಅದಾದಮೇಲೆ ಒಂದು ಪಾರ್ಟ್ನರ್ಶಿಪ್ ಬಂತಲ್ಲ ಬ್ರೋ, ಶಾಂತನರ್ ಮತ್ತು ಮ್ಯಾಕೋಂಕಿ. ಮ್ಯಾಕೋಂಕಿ ಅಂತೂ ಔಟ್ ಆಫ್ ಸಿಲೆಬಸ್ಸು. ಅದು ಎಲ್ಲಿದ್ರು ಅಂತ ಗೊತ್ತಿಲ್ಲ. ಇವತ್ತಿನ ಮ್ಯಾಚಲ್ಲಿ ಪ್ಲೇಯಿಂಗ್ 11 ಆಡ್ಸಿದ್ರು ಡಿಮಿನಿಷನ್ ಜಾಗದಲ್ಲಿ. ಬಟ್ ಅವ್ರು ಬಂದು ಔಟ್ ಆಫ್ ಸಿಲೆಬಸ್ಸಿಂದ 31 ರನ್ನ ಹೊಡೆದು ಸಕ್ಕತ್ತಾಗಿ ಹೊಡೆದ್ರು. ಓಕೆನಾ. ಆ ಚಮೀರಾಗಂತೂ ಫ್ಲಿಕ್ ಅಂತೂ ಸಕ್ಕತ್ತಾಗೆ ಹೊಡೆದು 2 ಶಾಟ್ ಅಂತೂ 6ಗೆ ಹೋಗಿದ್ದು. ಬಟ್ ಅಲ್ಲಿ ಗೇಮ್ ಸಕ್ಕತ್ತಾಗಿ ಕಂಪ್ಲೀಟಾಗಿ ಚೇಂಜ್ ಆಗಿದ್ದು ಅಲ್ಲಿ ಗೇಮು. ಅದಾದಮೇಲೆ ಸ್ಯಾನ್ನರ್ ಅಂತೂ ಬೆಸ್ಟ್ ಇನ್ನಿಂಗ್ಸ್ ಆಡಿದ್ದು. ಈ ಇಬ್ಬರು ಇನ್ನಿಂಗ್ಸ್ ಏನಾದರೂ ಇಬ್ಬರಲ್ಲಿ ಒಂದು ಇನ್ನಿಂಗ್ಸ್ ಬಂದಿಲ್ಲ ಅಂತ ಹೇಳಿದ್ರು ಶ್ರೀಲಂಕಾ ಗೆದ್ದುಬಿಡ್ತಾ ಇದ್ರು. ಬಟ್ ಶ್ರೀಲಂಕಾದವ್ರು ತುಂಬ ಲೇಸಿ ಮಾಡೋದು ಅಂತ ನನಗೇನು ಅನ್ನಿಸ್ತು. ಬಿಕಾಸ್ ಅಂತ ಬೌಲಿಂಗ್ ಹಾಕ್ಬಿಟ್ಟು ಇನ್ನೇನು ಇಬ್ಬರು ಬ್ಯಾಟ್ಸರ್ ಅಂತ ಸ್ವಲ್ಪ ಲೇಸಿ ಮಾಡಿದ್ರು. ಮತ್ತು ತುಂಬ ಫುಲ್ ಟಾಸ್ ಬಾಲ್ ಕೂಡ ಹಾಕ್ಕೊಟ್ರು. ಅಲ್ಲಿಂದ ಗೇಮ್ ತುಂಬ ಚೇಂಜ್ ಆಗಿಬಿಡ್ತು. ಆ್ಯಕ್ಚುಲಿ ಒಂದು 3 ಫುಲ್ ಟಾಸ್ ಬಾಲ್ಗೆ ಅಲ್ಲಿಂದ 20 ರನ್ ಬಂತು. ಅದೇ ತುಂಬ ಗೇಮ್ನ ಚೇಂಜ್ ಮಾಡಿದ್ದು. ಪ್ರೆಷರ್ ಕೂಡ ಹಾಕಿದ್ರು ಬ್ಯಾಟ್ಸ್ಮನ್ನ, ಅಂದರೆ ಶ್ರೀಲಂಕಾ ಬ್ಯಾಟ್ಸ್ಮನ್ಗೆ ಅವರವರೇ ಪ್ರೆಷರ್ ಹಾಕೋಬಿಟ್ರು. ಅದಂಗೆ ಔಟ್ ಆಗಿದ್ದು. ಸೊ 169 ರನ್ ಟಾರ್ಗೆಟ್ ಕೊಟ್ಟಿದ್ದು ನ್ಯೂಜಿಲೆಂಡು ಶ್ರೀಲಂಕಾಗೆ. ಬಟ್ ಅಲ್ಲಿಂದ ಚೇಂಜ್ ಮಾಡೋದು ತುಂಬ ಕಷ್ಟ ಆಯಿತು. ಬಿಕಾಸ್ ನ್ಯೂಜಿಲೆಂಡ್ ಪೇಸರ್ಸ್ ಅಂತೂ ಬೆಂಕಿ ಮಗ. ಮ್ಯಾಥ್ಯಾಂಡ್ರಿ ಅಂತೂ ಫಸ್ಟು ಬಾಲ್ ಓಕೆನಾ, ಫಸ್ಟ್ ಓವರ್ ಮೇಡಿನ್ ವಿಕೆಟ್ನ ತಗೊಂಡಿದ್ದು. ಅದು ಪವರ್ ಪ್ಲೇಯಲ್ಲಿ ಈ ಒಂದು T20ಯಲ್ಲಿ ಶ್ರೀಲಂಕಾದವರು ಎಂಥ ಪಾಸಿಟಿವ್ ವೈಬಿಂದ ಬರ್ತದ್ದು. ಬಟ್ ಲಾಸ್ಟ್ ಮ್ಯಾಚ್ನ ಸೋತಿದ್ರು ಓಕೆ. ಬಟ್ ಈ ಒಂದು ಟೂರ್ನಮೆಂಟಲ್ಲಿ ಸಖತ್ತಾಗಿ ಆಡಿದ್ದು. ಅಂತ ನಿಶಾಂಕ ಬ್ಯಾಟರು ಬ್ರೋ ಸೆಂಚುರಿ ಹೊಡೆದಿದ್ದಾರೆ ಈ ಒಂದು ಸೀಸನ್ ಅಂತ. ಅವ್ರಿಗೆ ಟೂರ್ನಮೆಂಟು, ಈ ಒಂದು T20 ಟೂರ್ನಮೆಂಟು ಬೆಂಕಿ ಥರ ಆಗಿದೆ. ಅಂಥ ಪ್ಲೇಯರ್ನ ಫಸ್ಟು ಬಾಲು ಓಕೆನಾ, ಫಸ್ಟು ಬಾಲು ಶಾರ್ಟ್ ಆಫ್ ಗುಡ್ನೆಂತಲ್ಲಿ ಹಾಕ್ಬಿಟ್ಟು ಸ್ವಿಂಗ್ ಮಾಡಿ ಬೋಲ್ಡ್ ಮಾಡ್ತಾರೆ. ಗೊತ್ತೇ ಆಗಲ್ಲ ನಿಶಾಂಕಗೆ ಅದು ಏನಾಗ್ತು ಅಂತ. ಒಂದು ಬಾಲ್ ಅಂತೂ ಬಿದ್ದು ಜುಪ್ ಅಂತ ಒಳಗಡೆ ಹೋಯ್ತು ಇನ್ ಸ್ವಿಂಗು, ನೆಕ್ಸ್ಟ್ ಲೆವೆಲ್ ಬೋಲ್ಡು. ಅದಾದಮೇಲೆ ಮ್ಯಾಥ್ಯಾಂಡ್ರಿ ಫಸ್ಟ್ ಓವರಲ್ಲಿ ಓಕೆನಾ, ಅದು ಈ ಒಂದು ಟೂರ್ನಮೆಂಟಲ್ಲಿ ಅದೇ ಫಸ್ಟ್ ಓವರ್ ಅಂತ ಅನಿಸುತ್ತೆ ಮೇಡಿನ್ ವಿಕೆಟ್ ಹಾಕಿರೋದು ಮ್ಯಾಥ್ಯಾಂಡ್ರಿ ಎಂದು. ಬೌಲಿಂಗ್ ಹೊತ್ತು ನೆಕ್ಸ್ಟ್ ಲೆವೆಲ್. ಮ್ಯಾಥ್ಯಾಂಡ್ರಿ ಇವತ್ತಿನ ಮ್ಯಾಚಲ್ಲಿ ಒನ್ ಆಫ್ ದಿ ಬೆಸ್ಟ್ ಸ್ಪೆಲ್ ಹಾಕಿದ್ರು ಕೂಡ ಅವ್ರು ಕೊಟ್ಟಿದ್ದು 2 ಓವರ್ ಓಕೆನಾ, 2 ಓವರ್ ಕೊಟ್ಟಿದ್ದು. ಬಿಕಾಸ್ ಅಷ್ಟು ಕಾನ್ಫಿಡೆಂಟ್ ಇರೋದು ನ್ಯೂಜಿಲೆಂಡ್ ಬೌಲರ್ಸು ಎಲ್ಲ ಕೂಡ ಸಕ್ಕತ್ತಾಗಿ ಹಾಕಿದ್ರು. ಅದಾದಮೇಲೆ ಸೇಮ್ ಆಗ ಆಮೇಲೆ ರವೀಚಂದ್ರ ರವೀಂದ್ರ 4 ವಿಕೆಟ್ನ ತಗೊಂಡ್ರು. ಸೊ ಟಾಪ್ ಆರ್ಡರ್ ಅಂತೂ ಫುಲ್ ಕೊಲಾಪ್ಸ್ ಆಗಿದ್ದು ಶ್ರೀಲಂಕಾದಂತ ಯಾರು ಕೂಡ ನಿಂತ್ಕೊಂಡಿಲ್ಲ. ಸೊ ಕುಶಾಲ್ ಮೆಂಡಿಸ್ 31 ಮತ್ತು ವೆಲ್ಲಲಗಿ 29. ಅವರೇ ವೆಲ್ಲಲಗಿ ಲಾಸ್ಟಲ್ಲಿ ಬಂದು ಸ್ವಲ್ಪ ರನ್ಸ್ನ ಹೊಡ್ಕೊಟ್ರು. ಅಲ್ಲಿ ಬಿಟ್ಟರೆ ಬೇರೆ ಏನಿಲ್ಲ. ಬಟ್ ಈ ಒಂದು ಸೂಪರ್ 8ಇಂದ ಶ್ರೀಲಂಕಾದವರು ಕಂಪ್ಲೀಟಾಗಿ ಎಲಿಮಿನೇಟ್ ಆಗ್ತಾ ಇದ್ದಾರೆ. ಸೊ ಬಿಕಾಸ್ ಅವರು ಇವತ್ತು ಮ್ಯಾಚ್ನ ಗೆಲ್ಲೋದಕ್ಕೂ ಅವರೇ ಕಾರಣ ಇದ್ರು, ಸೋಲೋದಕ್ಕೂ ಅವರೇ ಕಾರಣ. ಆಬ್ವಿಯಸ್ಲಿ ಅವರೇ ಯಾವ ಟೀಮ್ ಅವರೇ ಕಾರಣ. ಬಟ್ ಬೌಲಿಂಗಲ್ಲಿ 2 ಕಾಸ್ಟ್ಲಿ ಓವರ್ ಆಗಿದೆ. ತುಂಬ ಪ್ರೆಷರ್ ಹಾಕಿದ್ದು ಶ್ರೀಲಂಕಾದ. ಆ್ಯಕ್ಚುಲಿ ಪ್ರೆಷರೇ ಇರಲಿಲ್ಲ ಮಗ, ಸುಮ್ಮನೆ ಸುತ್ತಬಿಟ್ರು. ಸೊ ಸುಮ್ಮನೆ ಪ್ರೆಷರ್. ಪವರ್ ಪ್ಲೇಲಿ ಅಂತೂ ತಿಂದು ಹಾಕಿದ್ದು ನ್ಯೂಜಿಲೆಂಡ್ ಬೌಲರ್ಸ್ ಒಂದು. ಪವರ್ ಪ್ಲೇಲಿ ಎಷ್ಟು 6 ಓವರ್ಗೆ 18 ರನ್ 20 ರನ್ ಅಷ್ಟೇ ಕೊಟ್ಟಿದ್ದು. 3 ವಿಕೆಟು 4 ವಿಕೆಟ್ ತಗೊಬಿಟ್ಟಿದ್ದಾರೆ ಆಲ್ಮೋಸ್ಟು. ಸೊ ಅಲ್ಲಾದ್ಮೇಲೆ ತುಂಬ ಪ್ರೆಷರ್. ಎಂಥ ಟೀಮ್ಗಾದರೂ ಕೂಡ ಪವರ್ ಪ್ಲೇ ರನ್ ಬರಲಿಲ್ಲ ಅಂತ ಹೇಳಿದ್ರೆ ತುಂಬ ಕಷ್ಟ ಆಗಿಬಿಡುತ್ತೆ. ಸೊ ಅಲ್ಲಿಂದ ಪ್ರೆಷರಿಂದನೇ ಕೂಡ ಔಟ್ ಆದರು. ಸೊ ಸುಮ್ಮನೆ ಔಟ್ ಆದರು. ವಿಕೆಟ್ ಅಂತೂ ಸುಮ್ಮನೆ ಹೋಗ್ಬಿಡ್ತು. ಸೊ ಅಲ್ಲಿಂದ ಗೊತ್ತಲ್ಲ, ಸ್ಯಾನ್ನರ್ ಅಂತೂ ಬೌಲಿಂಗ್ ಅಂತೂ ಬೆಂಕಿ ಬೌಲಿಂಗ್ ಆಗ್ತಾರೆ ಸ್ಯಾನ್ನರು. ಎಂಥ ಫೀಲ್ಡಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಬಿಡಿ. ಸೊ ಶ್ರೀಲಂಕಾದ ಬಗ್ಗೆ ಫೀಲ್ಡಿಂಗ್ ಬಗ್ಗೆನೂ ಮಾತಾಡಬೇಕು ಮಗ. ತೀಕ್ಷಣ ಒನ್ ಆಫ್ ದಿ ಬೆಸ್ಟ್ ಕ್ಯಾಚ್ನ ತಗೊಂಡಿದ್ದು. ಮತ್ತು ಸ್ಕ್ವೇರ್ ಲೆಗ್ ಅಂದರೆ ಲಾಂಗ್ ಲೆಗ್ಗಲ್ಲಿ ಒನ್ ಆಫ್ ದಿ ಬೆಸ್ಟ್, ಅಲ್ಲೂ ಕೂಡ ಒಂದು ಕ್ಯಾಚ್ನ ತಗೊಂಡಿದ್ದು. ಅಲ್ಲಿಂದ ಮ್ಯಾಚ್ ಕೂಡ ಟರ್ನ್ ಆಗಿತ್ತು ಶ್ರೀಲಂಕಾದವರು ಬೌಲಿಂಗ್ ಆಗಬೇಕಿದ್ರೆ. ಬಟ್ ಡೆತ್ ಓವರ್ಸಲ್ಲಿ ಸ್ವಲ್ಪ ಕಾಸ್ಟ್ಲಿ ಆಗಿರೋದಕ್ಕೆ ಈ ಒಂದು ಮ್ಯಾಚಿಂದ, ಈ ಒಂದು ಟೂರ್ನಮೆಂಟಿಂದ ಶ್ರೀಲಂಕಾದವರು ಎಲಿಮಿನೇಟ್ ಆಗ್ತಾ ಇದ್ದಾರೆ. ಬಟ್ ಈ ಒಂದು ಪಾಯಿಂಟ್ಸ್ ಟೇಬಲ್ ಕೂಡ ನೋಡೋದಾದರೆ ಇಂಗ್ಲೆಂಡ್ ಕ್ವಾಲಿಫೈ ಆಗಿದ್ದಾರೆ ಸೆಮಿಫೈನಲ್ಸ್ಗೆ. ಮತ್ತು ನ್ಯೂಜಿಲೆಂಡ್ ಆಲ್ಮೋಸ್ಟ್ ಕ್ವಾಲಿಫೈ ಮಗ. ನ್ಯೂಜಿಲೆಂಡ್ ಆರ್ಡರ್ 2 ಮ್ಯಾಚಲ್ಲಿ 1 ಮ್ಯಾಚ್ ಡ್ರಾ ಆಗಿದೆ ಮತ್ತು 1 ಗೆದ್ದಿದ್ದಾರೆ. 3 ಪಾಯಿಂಟ್ ಇಟ್ಕೊಂಡಿದ್ದಾರೆ.
ಪಾಸಿಟಿವ್ ರನ್ ರೇಟಲ್ಲಿ ಕೂಡ ನೆಟ್ ರನ್ ರೇಟಲ್ಲಿ ಕಾಣ್ತಾ ಇದ್ದಾರೆ 3.050 ರನ್ ರೇಟಲ್ಲಿ ಕಾಣಿಸ್ತಾ ಇದ್ದಾರೆ. ಮತ್ತು ಪಾಕಿಸ್ತಾನದವರು ಸೊ ಹೇಳೋಕ್ಕಾಗಲ್ಲ, ಪಾಕಿಸ್ತಾನದವರು ಈ ಒಂದು ಟೂರ್ನಮೆಂಟಲ್ಲಿ ಉಳ್ಕೋತಾರೆ. ಬಿಕಾಸ್ ಇನ್ನೊಂದು ಮ್ಯಾಚ್ ಏನಾದರೂ ಗೆದ್ದರೆ ಬೆಟರ್ ರನ್ ರೇಟಿಂದ ಗೆಲ್ಲಬೇಕು. ಓಕೆನಾ, ಇಂಗ್ಲೆಂಡ್ ವಿರುದ್ಧ ಸೋತರು ಮತ್ತು ಶ್ರೀಲಂಕಾ ಮೇಲೂ ಕೂಡ ಮ್ಯಾಚ್ ಇದೆ ಪಾಕಿಸ್ತಾನವ್ರಿಗೆ. ಈ ಒಂದು ಮ್ಯಾಚಲ್ಲಿ ಏನಾದರೂ ಪಾಕಿಸ್ತಾನದವರು ಬೆಟರ್ ರನ್ ರೇಟ್ ಓಕೆನಾ, ಯಾವ ಥರ ಅಂತ ಹೇಳಿದ್ರೆ ಒಂದು 200 ರನ್ನ ಹೊಡೆದ್ಬಿಟ್ಟು 150 ಇಲ್ಲ ಅಂದರೆ 100 ಒಳಗಡೆ ಹಾಲ್ ಔಟ್ ಮಾಡಿಬಿಟ್ರೆ ಶ್ರೀಲಂಕಾದವ್ರನ್ನ. ಸೊ ಸ್ಟಿಲ್ ಈ ಒಂದು ಕಾಂಪಿಟೇಷನಲ್ಲಿ ಇರ್ತಾರೆ. ಬಟ್ ನ್ಯೂಜಿಲೆಂಡ್ ಏನಾದರೂ ಇನ್ನೊಂದು ಮ್ಯಾಚ್ ಇದೆ, ಆ ಒಂದು ಮ್ಯಾಚಲ್ಲಿ ಏನಾದರೂ ಗೆದ್ದರೆ ಹೇಳ್ತಾ ಇದ್ದೀನಿ ಇಂಗ್ಲೆಂಡ್ ವಿರುದ್ಧ. ಬಿಕಾಸ್ ಇಂಗ್ಲೆಂಡ್ ಅಂತೂ ಸ್ಟ್ರಾಂಗೆಸ್ಟ್. ಇಂಗ್ಲೆಂಡ್ ಮತ್ತು ನ್ಯೂಜಿಲೆಂಡ್ ಒನ್ ಆಫ್ ದಿ ಬೆಸ್ಟ್ ಮ್ಯಾಚ್ ಆಗುತ್ತೆ. ಸೊ ಅಲ್ಲಿ ಡಿಸೈಡ್ ಆಗುತ್ತೆ. ಮತ್ತು ಪಾಕಿಸ್ತಾನ ಏನಾದರೂ ಸೋತ್ರೆ ಅವರು ಕಂಪ್ಲೀಟ್ ಆವತ್ತಿನ ಮ್ಯಾಚನ್ನೇ ಮುಗಿಸ್ಕೊಂಡು ಫ್ಲೈಟ್ ಹತ್ಕೊಂಡು ಪಾಕಿಸ್ತಾನಕ್ಕೆ ಹೋಗಬೇಕು. ಜಾಸ್ತಿ ಸ್ಟೇಟ್ಮೆಂಟ್ ಎಲ್ಲ ಕೊಡೋಂಗಿಲ್ಲ, ಬಿಟ್ಟಿ ಸ್ಟೇಟ್ಮೆಂಟ್ಗಳು ಹಂಗೆ ಹೋಗಬೇಕು. ಬಟ್ ಇಂಡಿಯಾದವ್ರದ್ದು ಇವಾಗ ಕಾದಿರೋದು ಇಲ್ಲಿಂದ ಏನೋ ಕನ್ಫರ್ಮ್ ಆಗ್ತದೆ ನ್ಯೂಜಿಲೆಂಡ್ ಮತ್ತು ಇಂಗ್ಲೆಂಡ್ ಅಂತ. ಸೊ ಗ್ರೂಪ್ ಎಲ್ಲಿ ಇನ್ನೂ ಕೂಡ ಏನು ಕನ್ಫರ್ಮೇ ಆಗಿಲ್ಲ. ಅನ್ಬೀಟನಬಲ್ ಟೀಮ್ಗಳು ಆ ಒಂದು ಗ್ರೂಪಲ್ಲಿ ಆಡ್ತಾ ಇರೋದು ಇನ್ನೂ ಏನು ಕನ್ಫರ್ಮ್ ಆಗಿಲ್ಲ. ಆಲ್ಮೋಸ್ಟು ಅಂದರೆ ಪರ್ಸೆಂಟೇಜ್ ವಿರುದ್ಧ. ಸೊ ಪರ್ಸೆಂಟೇಜ್ ನೋಡೋದಾದರೆ ವೆಸ್ಟ್ ಇಂಡೀಸ್ 90% ಇದ್ದಾರೆ ಆ್ಯಂಡ್ ಸೌತ್ ಆಫ್ರಿಕಾ ಕೂಡ ಒಂದು 70% ಇದ್ದಾರೆ. ಸೊ ಇನ್ನೂ ಒಂದು 5% 10% ಒಂದು ಟೀಮ್ ಇಂಡಿಯಾಗೆ ಮತ್ತು ಯಾವುದಪ್ಪ ಇನ್ನೊಂದು ಜಿಂಬಾಬ್ವೆಗೆ ಇರೋದು ಒಂದು 10% ಇದೆ. ಸೊ ಜಿಂಬಾಬ್ವೆ ಅಂತೂ ಓಪನ್ಸ್ನಾಗಿ ಸ್ಟೇಟ್ಮೆಂಟ್ನ ಕೊಡ್ತಾ ಇದ್ದಾರೆ. ಸಿಕಂದರ್ ರಾಜಾ ಏನು ಫುಲ್ ಕಾನ್ಫಿಡೆಂಟಿಂದ ಇಂಡಿಯಾನ ಆಲ್ಮೋಸ್ಟ್ ಸೋಲಿಸ್ತೀವಂತ. ಗೊತ್ತಿಲ್ಲ, ನೋಡೋದ ಮ್ಯಾಚಲ್ಲೇ ತಾನೇ ಗೊತ್ತಾಗೋದು, ಆಕ್ಷನಲ್ಲೇ ನಡೆದಾಗಲೇ ಗೊತ್ತಾಗೋದು ಏನಾಗುತ್ತೆ ಅಂತ. ಸೊ ಇವತ್ತಿನ ಕತೆ ಇಷ್ಟ ಆಗಿತ್ತು ಮಗ. ಬಟ್ ನನಗಂತೂ ಬೇಜಾರಾಗ್ತದೆ ಶ್ರೀಲಂಕಾ ಸೋತಿದ್ದಕ್ಕೆ. ಶ್ರೀಲಂಕಾ ಏನಾದರೂ ಇವತ್ತಿನ ಮ್ಯಾಚಲ್ಲಿ ಗೆದ್ದುಬಿಟ್ಟಿದ್ರೆ ಈ ಒಂದು ಪಾಯಿಂಟ್ಸ್ ಟೇಬಲ್ ಅಂತೂ ಇನ್ನೂ ಟ್ರಿಕ್ಕಿ ಆಗಿರ್ತಾಯಿತ್ತು. ಸೊ ಪಾಕಿಸ್ತಾನ ಗೆದ್ದಿದ್ರೆ ನೆಕ್ಸ್ಟು ನ್ಯೂಜಿಲೆಂಡ್ ಗೆದ್ದಿದ್ರೆ ಸಖತ್ತಾಗಿರ್ತಾಯಿತ್ತು. ಬಟ್ ಶ್ರೀಲಂಕಾ ಗೆಲ್ಲಬೇಕಾಗಿತ್ತು, ಇನ್ನೂ ಮಜವಾಗಿರೋದು ಈ ಒಂದು ಪಾಯಿಂಟ್ಸ್ ಟೇಬಲು. ಏನೂ ಮಾಡೋಕ್ಕಾಗಲ್ಲ. ಅನ್ಫಾರ್ಚುನೇಟ್ಲಿ ಶ್ರೀಲಂಕಾ ಈ ಒಂದು ಟೂರ್ನಮೆಂಟಿಂದ ಆಚೆ ಹೋಗಿದ್ರೆ. ಸೊ ಒಂಥರ ಫೀಲ್ ಬ್ಯಾಡ್ ಬ್ರೋ, ಬಿಕಾಸ್ ಸಖತ್ ಎಫರ್ಟ್ ಹಾಕಿದ್ರು. ಆ್ಯಂಡ್ ಮಲ್ಲಿಂಗ ಆ್ಯಂಡ್ ಇನ್ನೊಬ್ಬ ಕೋಚ್ ಇದ್ರಲ್ಲ ಯಾರವರು, ಬೆಂಕಿ ಬ್ಯಾಟರ್ ಬ್ರೋ ಅವರಂತೂ. ಸೊ ಅವರಿಬ್ಬರು ನೋಡಿದ್ರೆ ಬೇಜಾರಾಗ್ತದೆ. ಇನ್ನೂ ಮಾಡೋಕ್ಕಾಗಲ್ಲ, ಇಟ್ ಹ್ಯಾಪನ್ಸ್ ಬ್ರೋ. ಸೊ ನಿಮಗೇನು ಅನ್ನಿಸ್ತು ಇವತ್ತಿನ ಮ್ಯಾಚ್ ಅಂತ ಕಾಮೆಂಟ್ ಮಾಡಿ. ನನಗಂತೂ ಒಂಥರ ಬೇಜಾರಾಗ್ತಾರೆ ಶ್ರೀಲಂಕಾ ಸೋದೋದಕ್ಕೆ, ಅಷ್ಟೇ ಹೇಳೋಕ್ಕಾಗೋದು. ಈಗ ನೀವು ಬಾಯ್ಸ್ ಆಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಹೋಗಿದ್ದು ಅಂದರೆ ಪ್ರತಿಯೊಂದು ಅಪ್ಡೇಟಲ್ಲಿ ನಿಮಗೆ ಸಿಗ್ತಾ ಇರುತ್ತೆ. ಮತ್ತು ಫೇಸ್ಬುಕ್ಕಲ್ಲಂತೂ ಸಕ್ಕತ್ತಾಗಿ ರೆಸ್ಪಾನ್ಸ್ ಅಂತೂ ಬರ್ತಾ ಇದೆ. ಸೊ ಅಲ್ಲೂ ಕೂಡ ಫಾಲೋ ಮಾಡಿಕೊಳ್ಳಿ. ಸಿ ಯು.